ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ನೇರವಾಗಿ ವಿಷಯ ರಾಷ್ಟ್ರಧ್ವಜಕ್ಕೆ ಬರೋಣ. ರಾಷ್ಟ್ರಧ್ವಜ ಅಂದ್ರೆ ಏನು? ಆ ಧ್ವಜ ನೋಡಿದ ತಕ್ಷಣನೇ ಇದು ನಮ್ಮ ಧ್ವಜ, ಈ ದೇಶದ ಒಂದು ಧ್ವಜ ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥ ಒಂದು ಧ್ವಜಕ್ಕೆ ನಾವೇನಿರ್ತೀವಿ ರಾಷ್ಟ್ರಧ್ವಜ ಅಂತೀವಿ, ಅದಲ್ವಾ? ಬೇರೆ ಬೇರೆ ಬಟ್ಟೆಗಳು ಅಂದ್ರೆ ತಮ್ಮ ಅನೇಕ ದೇಶದ ರಾಷ್ಟ್ರಧ್ವಜಗಳು ತಮ್ಮದೇ ಆದ ಬೇರೆ ಬೇರೆ ಧ್ವಜಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 4 ಅನ್ನೋರು ಎಷ್ಟು ಜನ? 3 4 ಯಾರು ಅಂತೀರಾ? ಯಾರು ಒಬ್ಬರ ಕೈ ಎತ್ತಿದ್ರು? ಇಲ್ಲಿ ಒಬ್ಬರು ಡೌಟ್ ಇಲ್ಲ. 4 3 3 ಅನ್ನೋರು ಎಲ್ಲರೂ 4 ಅನ್ನೋರು ಎಷ್ಟು ಜನ? ಒಬ್ಬರೇ. 1 2 3 ಹೌದಾ? ಹಾ, 4 ಬಣ್ಣಗಳು ಯಾವ್ಯಾವು? ನೀಲಿ, ಕರೆಕ್ಟ್. 4 ಬಣ್ಣಗಳು ಅಲ್ಲ. ಇದು IAS ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಬಹಳ ಜನ 3 ಅಂತ ಬರೆದಿದ್ದಾರೆ, 4 ಹೋಗಿದೆ. 4 ಅಂತ ಬರ್ಬೇಕು ಬಣ್ಣಗಳು. ಬಣ್ಣಗಳಂದ್ರೆ ಎಷ್ಟು? 4. ಬರೀ 3 ಅಡ್ಡಪಟ್ಟಿಗಳನ್ನ ಹೊಂದಿರ್ತಕ್ಕಂಥ ಬಟ್ಟೆ ಇದೆ, ಹೌದಲ್ವಾ? ಅಡ್ಡಪಟ್ಟಿ ಅನ್ನೋದು ದೊಡ್ಡದಿದೆಯಲ್ಲ, ಬಣ್ಣ ಜಾಸ್ತಿ ಬಣ್ಣ ಇರೋದು 3. ಆದ್ರೆ ಅದರಲ್ಲಿ ಬಣ್ಣಗಳು ಎಷ್ಟು ಅಂತ ಬಂದಾಗ 4: ಕೇಸರಿ, ಬಿಳಿ, ಹಸಿರು ಮತ್ತು ನೀಲಿ, ದಟ್ಟವಾದ ನೀಲಿ. ಸರಿನಾ? ಈ 4 ಬಣ್ಣಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಧ್ವಜ. ಈ ಬಣ್ಣಗಳು ಏನ್ ತೋರಿಸ್ಕೊಡ್ತದೆ? ಕೇಸರಿ ಏನ್ ಹೇಳ್ಕೊಡ್ತದೆ? ಶಾಂತಿ ಅಲ್ಲ, ಧೈರ್ಯ ಮತ್ತು ತ್ಯಾಗ. ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಳ್ಬೇಕಾದ್ರೆ ಧೈರ್ಯದಿಂದ ಮತ್ತು ತ್ಯಾಗದಿಂದ, ಮತ್ತು ನಮ್ಮ ಎಷ್ಟೋ ಜನ ಬಲಿದಾನವನ್ನು ನೀಡಿದ್ದಾರೆ, ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ರಕ್ತವನ್ನು ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ 2ನೆಯ ಧ್ವಜ ಮೇಡಮ್ ಕಾಮಾ ಅವರು ತಯಾರು ಮಾಡ್ತಾರೆ. ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ಅಮೆರಿಕದ ಚಿಕಾಗೋದಲ್ಲಿ ಅವರು ಭಾಷಣ ಮಾಡಬೇಕಾಗಿರ್ತದೆ. ಅವ್ರಿಗೇನಪ್ಪ ಅಂದ್ರೆ 1907ರಲ್ಲಿ ಮೇಡಮ್ ಕಾಮಾ ಅವರು ತಯಾರು ಮಾಡಿರ್ತಕ್ಕಂಥ ಧ್ವಜ. ಅದಾದ ನಂತರ ಹೋಮ್ ರೂಲ್ ಚಳವಳಿಯಲ್ಲಿ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಭಾರತೀಯರು ತಮ್ಮದೇ ಆದ ಧ್ವಜವನ್ನು ಮಾಡ್ಕೊಳ್ತಾರೆ, ನಮ್ಮದೇ ಆದ ಈ ಒಂದು ಯೂನಿಯನ್ ಜಾಕ್ ಅನ್ನು ಹೊಂದಿರಲಿ ಅಂತ ಹೇಳಿ ಈ ಒಂದು ಧ್ವಜವನ್ನು ಮಾಡ್ತಾರೆ. ಅದಾದ್ಮೇಲೆ 1921ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಧ್ವಜ ಸತ್ಯಾಗ್ರಹಣೆ ಪ್ರಾರಂಭ ಆಗ್ತದೆ. ಅವಾಗ ಏನಪ್ಪಾ ಅಂತಂದ್ರೆ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಒಬ್ಬರು ಕಾಲೇಜಿನ ಪ್ರಾಂಶುಪಾಲರು ಪಿಂಗಳೆ ವೆಂಕಯ್ಯ ಅಂತ ಹೇಳಿ ಅವರು ಗಾಂಧೀಜಿಯವರಿಗೆ ನೀಡ್ತಾರೆ. ಅದಾದ್ಮೇಲೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾರೆ, ಸರ್, ಸ್ವಾತಂತ್ರ್ಯ ನಮಗೆ ಅಷ್ಟು ಸರಳವಾಗಿ ಸಿಗೋದಿಲ್ಲ, ನಮ್ಮ ಪ್ರಾಣ ಕೊಡ್ಬೇಕಾಗ್ತದೆ, ರಕ್ತವನ್ನು ಕೊಡ್ಬೇಕಾಗ್ತದೆ, ನಮ್ಮ ಬಹಳಷ್ಟು ತ್ಯಾಗವನ್ನು ಕೊಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಇಡೀ ಇದಕ್ಕೇನ್ ಮಾಡ್ಬೇಕು? ಇದು ಕಿವಿ ಇರ್ತಕ್ಕಂಥದ್ದು ಇದು ಕೆಳಗಡೆಯಿಂದ ಹಾಕ್ಬೇಕಿದು, ಸರಿನಾ? ಇದು ಹಿಂಗೆ ಬಲಗಡೆಯಿಂದ ಆದ್ರೂ ತಗೊಳ್ರಿ, ಎಡಗಡೆಯಿಂದ ಆದ್ರೂ ತಗೊಳ್ರಿ. 2 ಕಡೆಯಿಂದ ಹಾಕಿದ್ರೆ ನಡೀತದೆ. ಆದ್ರೆ ನೀವು ಎಲ್ಲ ಕಡೆ ಬಲಗಡೆ ಇರೋದ್ರಿಂದ ಬಲ ಬಳಸೋದೇ ಒಳ್ಳೆಯದು, ಸರಿನಾ? ಬಲಗಡೆ ಹಿಂಗೆ ತಗೊಂಡು, ಎಡಗಡೆ ಆದ್ರೂ ತಗೊಳ್ಳಿ, ಕೆಳಗಡೆಯಿಂದ ಹಿಂಗೆ ಮಾಡಿದ್ರೆ 8 ಆಕಾರದ ಗಂಟು ಬೆಳಿತದೆ. ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ಇದು ಫುಲ್ ಟೈಟಾಗಿ ಇದು ಬಿಡ್ತದೆ, ಹೌದಲ್ವಾ? ಈ ರೀತಿಯಾಗಿ ಈ ಗಂಟನ್ನು ಹಾಕಬೇಕು ಅಂತ ಹೇಳ್ತಾರೆ. ಇದು ಕೂಡ ಏನು ಭಾಳ ಏನಪ್ಪ ಅಂದ್ರೆ ಈಗ ಇದಿಲ್ಲ, ಕೆಳಗಡೆಯಿಂದ ಒಳಗಡೆ ಹಿಂಗೆ ಹಾಕಬೇಕು. ನೀವು ಹಿಂಗಾದ್ರೂ ತಗೊಂಡ್ರೂ ಬರ್ತದೆ, ಹಿಂಗಾದ್ರೂ ಬರ್ತದೆ. ಈಗ ಆ ಕಡೆ ಹಿಂಗೆ ತಗೊಂಡ್ವಿ, ಈಗ ಹಿಂಗೆ ತಗೊಂಡ್ವಿ, ಸರಿನಾ? ನೋಡಿ, ಇದನ್ನು ಇದ್ರ ಒಳಗಡೆಯಿಂದ ಹಾಕಿದ್ರೆ ಸಾಕು, ಸರಿನಾ? ಅಂತ ಇದು 8 ಆಕಾರದ ಗಂಟು ಇದ್ಬಿಡ್ತದೆ. ನೋಡಿ, ಈಗ ಧ್ವಜವನ್ನು ನಾವೇನಪ್ಪ ಅಂದ್ರೆ ಯಾವ ರೀತಿ ಈಗ ಅವು 2 ಗಂಟು ಕಟ್ಟಿದ ಮೇಲೆ ಕೇಸರಿ ಹಿಂಗೆ ಮ್ಯಾಗ ಇಡ್ಕೋಬೇಕು. ಆಮೇಲೆ ಏನಪ್ಪ ಅಂದ್ರೆ ಈಗ ಹಸಿರು ಪಟ್ಟಿಲಿ ತಂದು ಜೋಡಿಸ್ಕೋಬೇಕು, ಜೋಡಿಸ್ರಿ. ಅದಾದ್ಮೇಲೆ ಕೇಸರಿ ಏನಪ್ಪ ಅಂದ್ರೆ ಮೇಲ್ಭಾಗದಲ್ಲಿ ಬಂದ್ಬಿಡ್ತದೆ, ಸರಿನಾ? ಬಂದ್ಮೇಲೆ ಇಲ್ಲೇನಪ್ಪ ಅಂದ್ರೆ ನೀಟಾಗಿ ಏನಪ್ಪ ಅಂದ್ರೆ ಇದನ್ನು ಮಡಚ್ಬೇಕು. ನೀವು ಟೈಟಾಗಿದೆ, ಟೈಟ್ ಇಡ್ಬೇಕು. ಇದು ಕಟ್ಟಿದ ಮೇಲೆ ಇದನ್ನು ನಾವೇನೋ ಚೆಕ್ ಮಾಡ್ಕೋಬೇಕು, ಮೇಲೆ ಯಾವುದು ಕೆಳಗೆ ಯಾವುದು. ಮೇಲೆ ಯಾವ್ದು ಇರ್ತದೆ? ಚಿನಿ ಇರ್ತದೆ, ಇದು ಕೇಸರಿದು. ಇದು ಕಿವಿ ಇದೇನಪ್ಪ ಅಂದ್ರೆ ಹೌದಲ್ಲ? ಇದು ಕಟ್ಟಬೇಕಾದ್ರೆ ನಾವೇನು ಮಾಡ್ಬೇಕು? ಹಸಿರು ಹಗ್ಗವನ್ನೇ ಕಟ್ಟಬೇಕು, ಸರಿನಾ? ಇಲ್ಲೇನಪ್ಪ ಅಂದ್ರೆ ಈ ತರ ಪೆನ್ ಆಕಾರವಾಗಿ ಹಿಡಿದು ನೋಡಿ, ಈ ತರ ಏನಪ್ಪ ಅಂದ್ರೆ ಹಸಿರು ಹಗ್ಗವನ್ನು ಏನಪ್ಪ ಅಂದ್ರೆ ಈ ತರ ಇಲ್ಲಿ 2 ಸುತ್ತು ಹೋಗ್ಬೇಕು. ಇದು 1, ಇದು 2 ತಗೊಂಡ್ವೆ. ಇವು 2ರ ಕೆಳಗಡೆಯಿಂದ ಮೇಲ್ಗಡೆ ತಗೋಬೇಕಿತ್ತು, ಪ್ಲಸ್ ಮಾಡ್ಕೋಬೇಕಿಲ್ಲ.
ಮಾಡ್ಕೊಂಡ್ಮೇಲೆ ಈ ಅಪೋಸಿಟ್ ಹಗ್ಗ ಎಳಿಬೇಕಂದ್ರೆ ಇಷ್ಟು ಎಳಿಬೇಕು. ಇದು ಎಳೆದ್ಮೇಲೆ ಇದೇನು ಇರ್ತದೆ ಇದು ಇಲ್ಲಿಗೆ ಬಿಡಬಾರ್ದು, ಇದ್ರ ಸಣ್ಣದು ಮಾಡ್ಬೇಕು, ಚಿಕ್ಕದು ಮಾಡ್ಕೋಬೇಕು. ಇಲ್ಲಾಂದ್ರೆ ಮೇಲೆ ಸಿಕ್ಕಾಕೊಳ್ತದೆ ಒಳಗಡೆ. ಇದೇನಪ್ಪ ಅಂದ್ರೆ ಬಿಡಿಸ್ಬೇಕು ಗಂಟು ಈ ಥರ ಬಿಡಿಸಿ ನಾವೇನಂದ್ರೆ ಎಲ್ಲ ಕಟ್ಟಿದಾದ್ಮೇಲೆ ಇದು ಪೂರ ತುದಿಯಲ್ಲಿ ಒಯ್ದು ಬಿಡ್ಬೇಕು. ಇಲ್ಲ ನಾವು ಇಲ್ಲೇ ಬಿಟ್ಟಿವಿ ಅಂದ್ರೆ ಗೆಸ್ಟ್ಗಳು ಬಂದಾಗ ಅವಸರದಾಗಿ ಅದೇನಾಗ್ತದೆ ಒಂದೊಂದ್ಸಲ ಇದು ಹೋಗಿಬಿಡ್ತದೆ. ಇದನ್ನೇನಪ್ಪ ಅಂದ್ರೆ ತುತ್ತ ಚೆಕ್ ಮಾಡ್ಬೇಕು, ಮೇಲೆ ಹೊಡ್ತಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿ. ಮ್ಯಾಲೆ ಹೊಂಟಿದೆ ಅಂತೇಳಿ ಮ್ಯಾಗ ಹೋಗ್ಬಿಡ್ತೀವಿ, ಹೌದಲ್ವಾ? ಅದಾದ್ಮೇಲೆ ಇಲ್ಲಿ ಸರಳವಾಗಿರಪ್ಪ ಅಂದ್ರೆ ಸ್ವಲ್ಪ ಒಂದು ಗಂಟೆ ಹಾಕಿ ಇಟ್ಬಿಡ್ಬೇಕು. ಗೆಸ್ಟ್ಗಳು ಬಂದಾಗ ಟೈಟಾಗಿ ಇದನ್ನು ನಾವು ಈ ರೀತಿ ಹಿಡಿದು ಅವ್ರಿಗೆ ಎಳೆಯಕ್ಕೆ ಮಾತ್ರ ಕೊಡ್ಬೇಕಷ್ಟೇ. ಸರಿನಾ? ಬರ್ರಿ, ಯಾರನ್ನೊಬ್ರು ಹುಡುಗರು ಬರ್ರಿ, ಪಟ್ನ ಎಳೆಯಕ ಬಾ, ಮಾರಣ ಬಾ, ಬರ್ರಿ, ಬೇಗ ಬರ್ಬೇಕು. ಎರಡೂ ಮೇಲೆ ಹೋಗಿರ್ತವೆ. ಹೋದಾಗ ನಾವು ಏನಪ್ಪ ಅಂದ್ರೆ ಈ ಹಗ್ಗವನ್ನು ಹಿಡ್ಕೊಂಡು ಬರ್ಬೇಕು. ಈಗ ಇದು ಬಂದೇನಪ್ಪ ಅಂದ್ರೆ ಹಿಂಗೆ ಕೆಳಗಡೆಯಿಂದ ಬರ್ಬೇಕಿತ್ತು. ಸರಿನಾ? ಈ ಥರ ಹಿಡಿಬೇಕು. ಇಲ್ಲಿ ಒಬ್ರಿಗೆ ಹಿಂಗೆ ಹಿಡಿಯಕ್ಕೆ ಕೇಳಬೇಕಿಲ್ಲ ಹಗ್ಗ. ಸರಿನಾ? ಇದು 2 ಸುತ್ತ ಹಾಕಬೇಕು. ಇದು ಕೂಡ ಸೇಮ್, ಕೆಳಗೆ ಏನು ಕಟ್ತಿದ್ವಲ್ಲ ಅದು ಸೇಮ್ ಕಟ್ಟಿ. ಇಲ್ಲೇನಪ್ಪ ಅಂದ್ರೆ ಈ ಅಪೋಸಿಟ್ ಹಿಡಿದು ಹೇಳ್ಬೇಕು. ಇದು ಪೂರ ಇನ್ನೂ ಇದಕ್ಕಿಂತ ದೊಡ್ಡ ಧ್ವಜ ಇದ್ದಾಗ ಮಾತ್ರ ಇವು ಆಕಾರ ಕಟ್ಟಬೇಕು. ಇಷ್ಟು ಧ್ವಜ ಇತ್ತಂದ್ರೆ ಆಯ್ ಕಟ್ಟೋದು ಸಾಕು. ಇದಕ್ಕಿಂತ ಕೆಲವೊಂದು ದೊಡ್ಡ ಇರ್ತವೆ. ಇದೇನಪ್ಪ ಅಂದರೆ ಸಣ್ಣದು ಮಾಡಿ ಸರಿನಾ? ಪೂರ ಮೇಲ್ಗಡೆ ಹೋಯ್ತು. ಅಲ್ಲಿ ಮಧ್ಯದಾಗಿದೆ, ಇಬ್ಬರು ಬರ್ರಪ್ಪ, ಬಾ ಬೇಗ ಓಡ್ಬೇಕು. ಹಂಗೆ ನಿಂತು ಮಾಡೋದು. ಬಾ ಇಡಿ, ಇಬ್ಬರು ಇಡ್ರಿ. ಆ ಕಡೆ ಮುಖ ಮಾಡು, ಈ ಕಡೆ ಬಾಂಬ, ಆ ಕಡೆ ಬಾಂಬ, ಹಿಂಗೆ ಹೇಳಿ ಜ್ವರಗಳಿ. ಬಿಚ್ಚಬೇಕಾದ್ರೆ ಏನಪ್ಪ ಅಂದ್ರೆ ಸರಳವಾಗಿ ಏನಪ್ಪ ಅಂದ್ರೆ ಹಿಂಗೆ ಬಿಚ್ಚಿ ಬಿಡ್ತದೆ ಬಿಚ್ಚಾಗನ. ಸರಿನಾ? ಯಾವಾಗ ಅಂಗೀಕಾರ ಆಯಿತು? ನೀನು ಹೇಳ. 22/7/1947. ಎಸ್, ಕರೆಕ್ಟ್, ಗುಡ್. ಬಾ ಮತ್ತೊಂದ್ಸಲ ಜೋರ ಚಪ್ಪಾಳೆ. ಜೋರಾಗಿ ಹೇಳ. ಎಷ್ಟು ಲೆಕ್ಕದು, ಇಸ್ವಿ ಎಷ್ಟು, ಡೇಟ್ ಎಷ್ಟು, ಇನ್ನೊಂದ್ಸಲ ಎಲ್ಲರೂ ಕೇಳ್ಕೊಡ್ರಿ. 22/7/1947 ನಮ್ಮ ರಾಷ್ಟ್ರೀಯ ಧ್ವಜ ಅಂಗೀಕಾರ ಆಯಿತು. ನೀನು ಹೇಳ. 1915 ಜನವರಿ 26 ನವೆಂಬರ್ 1. ಯಾರು ಹೇಳ್ಬಾರ್ದು, ಕರೆಕ್ಟ್ ಹೇಳ್ತಾ ಇದ್ದಾನೆ. ಇನ್ನೂ ಒಂದು ಉಳಿತು. ಸೆಪ್ಟೆಂಬರ್ 5. ಎಸ್, ನೀನು ಹೇಳಿದಿ. ಅದನ್ನೇ ಕ್ರಮಬದ್ಧವಾಗಿ ಹೇಳ್ಬೇಕು, 1 by 1. ಯಾರು ಹೇಳ್ತೀರಿ? ನೀನು ಹೇಳು. 1ನೇದು ಆಗಸ್ಟ್ 15, ಎಸ್. 2ನೇದು ಸೆಪ್ಟೆಂಬರ್ 17, ಎಸ್. 3ನೇದು ನವೆಂಬರ್ 1, 4ನೇದು ಗಣರಾಜ್ಯೋತ್ಸವ. ಎಸ್, ಗುಡ್.